ಶಿವಾನಂದ ಪಾಟೀಲ್ ಸಚಿವ ಶಿವಾನಂದ ಪಾಟೀಲ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಒಂದು ವೇಳೆ ಈಗ ಬೈ ಎಲೆಕ್ಷನ್ ನಡೆದರೆ ಬಿಜೆಪಿಯ ಶಾಸಕ ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗೆಲ್ತಾರ ಸೋಲ್ತಾರ? ಸೊ ಇದು ಫ್ರೀಡಂ ಟಿವಿಯ ತುರ್ತು ಸಮೀಕ್ಷೆ ಅಂತ ಹೇಳಿದ್ರು ಕೂಡ ತಪ್ಪೇನು ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಏನಿದೆ ಎನ್ವೈರನ್ಮೆಂಟ್, ಏನಿದೆ ಗ್ರೌಂಡ್ ಲೆಕ್ಕಾಚಾರಗಳು ಸದ್ಯದ ಮಟ್ಟಿಗೆ ಏನಿದೆ ಎನ್ನುವುದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈಗ ಬೈ ಎಲೆಕ್ಷನ್ ನಡೆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸೋಲ್ತಾರ? ವಿಜಯಪುರ ನಗರ ಕ್ಷೇತ್ರದಲ್ಲೇ ಯತ್ನಾಳ್ ಅವರು ಪ್ರತಿನಿಧಿಸಿಕೊಂಡು ಬಂದಿರುವಂತಹ ವಿಜಯಪುರ ನಗರ ಕ್ಷೇತ್ರದಲ್ಲೇ ಯತ್ನಾಳ್ ಗೆಲ್ತಾರ ಸೋಲ್ತಾರ? ಮುಸ್ಲಿಮರು ಸಾಲಿಡ್ ಆಗಿ ಕಾಂಗ್ರೆಸ್ ಪರ ನಿಲ್ತಾರೆ. ವಿಜಯಪುರ ನಗರ ಕ್ಷೇತ್ರದಲ್ಲಿ ಹಿಂದೂ ವೋಟ್ ಬ್ಯಾಂಕ್ ಕೂಡ ಯತ್ನಾಳ್ ಪರ ಪೂರ್ಣ ಪ್ರಮಾಣದಲ್ಲಿ ನಿಲ್ಲುವಂತಹ ಸಾಧ್ಯತೆಗಳು ಇಲ್ಲ. ಪಂಚಮಸಾಲಿ ಸಮುದಾಯದ ಮತಗಳು ಯಾವ ಸಮುದಾಯಕ್ಕೆ ತಾವು ರಾಜಕೀಯ ಉತ್ತರಾಧಿಕಾರಿ ಆಗಬೇಕು ಅಂತ ಹೇಳಿ ಯತ್ನಾಳ್ ಅವರು ಬಯಸ್ತಾ ಇದ್ದಾರೋ ಆ ಸಮುದಾಯ ಯತ್ನಾಳ್ ಪರ ಪೂರ್ಣ ಪ್ರಮಾಣದಲ್ಲಿ ನಿಲ್ಲುವಂತಹ ಸಾಧ್ಯತೆ ಕಡಿಮೆ ಇದೆ. ಹಿಂದುತ್ವದ ಕಟ್ಟಾಳು ಉಮೇಶ್ ವಂದಾಳ್ ಕೂಡ ಯತ್ನಾಳ್ ವಿರುದ್ಧ ಇದ್ದಾರೆ. ವಿಜಯಪುರ ನಗರ ಕ್ಷೇತ್ರದಲ್ಲೂ ಕೂಡ ಶಿವಾನಂದ ಪಾಟೀಲ್ಗೆ ಪಕ್ಕದ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕರು ಯತ್ನಾಳ್ ಎದುರಾಳಿ ಅಪ್ಪು ಪಟ್ಟಣ ಶೆಟ್ಟಿ ಜೊತೆಗೆ ಶಿವಾನಂದ್ ಅವರ ನಂಟು ಚೆನ್ನಾಗಿದೆ. ಹೀಗಾಗಿ ವಿಜಯಪುರದಲ್ಲೇ ಯಾವುದನ್ನ ತಮ್ಮ ಅಖಾಡ ತಮ್ಮ ಕ್ಷೇತ್ರ ಅಂತೇಳಿ ಯತ್ನಾಳ್ ಭಾವಿಸಿದ್ದಾರೋ ಆ ಅಖಾಡದಲ್ಲೇ ಯತ್ನಾಳ್ ಅವರು ಸೋಲ್ತಾರೆ ಎನ್ನುವಂಥದ್ದು ಇದು ಫ್ರೀಡಂ ಟಿವಿಯ ಈ ಕ್ಷಣದ ತುರ್ತು ಸಮೀಕ್ಷೆ ಅಂತ ಹೇಳಿದ್ರು ಕೂಡ ತಪ್ಪೇನು ಇಲ್ಲ. ಯಾರು ಗಂಡಸು? ಕಾರಣ ಏನು ಅಂತ ಹೇಳಿದ್ರೆ ಯತ್ನಾಳ್ ಅವರು ಒಂದು ಸವಾಲನ್ನು ಹಾಕಿದ್ರು ಶಿವಾನಂದ ಪಾಟೀಲ್ ಅವರಿಗೆ, ನೀನು ಗಂಡಸಾಗಿದ್ದರೆ ರಾಜೀನಾಮೆ ಕೊಡು ಅಂತೇಳಿ. ಶಿವಾನಂದ ಪಾಟೀಲ್ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಯತ್ನಾಳ್ ಅವರು ಏನು ಸವಾಲನ್ನು ಹಾಕಿದ್ರು ಶಿವಾನಂದ ಪಾಟೀಲ್ ಅವರಿಗೆ, ಆ ಬೈಟನ್ನು ಒಂದ್ಸಲ ಕೇಳ್ಕೊಂಡು ಬರೋಣ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ ಹಚ್ಚಡೋದು, ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ಇದನ್ನು ಮಾಧ್ಯಮದವ್ರು ಹೇಳ್ರಿ, ಹಚ್ಚಡೋದು. ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು. ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದೆ ಅಂತ ತೊಗೊಂಡವ್ರು ಹಚ್ಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ನಾವು ಅದಲ್ಲ, ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಾಡಿ ಕೊಟ್ಟು ಬರ್ತೀನಿ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ ಹಚ್ಚಡೋದು, ಅವನ ಅಡ್ಡ ಹೆಸರು ಪಾಟೀಲ್ ಮಾಡ್ರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಾಡಿ ಕೊಟ್ಟು ಬರ್ತೀನಿ. ಅವನಿಗೆ ಸೊ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿದ್ದಂತಹ ಸ್ಟೇಟ್ಮೆಂಟು. ಶುಕ್ರವಾರದ ಒಳಗಡೆ ಅಪ್ಪನಿಗೆ ಹುಟ್ಟಿದ್ದರೆ ರಾಜೀನಾಮೆ ಕೊಡಿ. ಶಿವಾನಂದ ಪಾಟೀಲ್ ಇವತ್ತು ಶುಕ್ರವಾರ ಮೇ 2ನೇ ತಾರೀಕು ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನೊಬ್ಬರು ಶಾಸಕರ ಬಗ್ಗೆ ಯತ್ನಾಳ್ ಹೇಳ್ತಾ ಇರುವಂಥದ್ದು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು. ಇಬ್ಬರಿಗೂ ಸವಾಲು ಹಾಕಿದ್ದಾರೆ. ಇಬ್ಬರ ವಿರುದ್ಧನೂ ಕೂಡ ಯತ್ನಾಳ್ ಅವರು ಹೇಳಿದ್ದಾರೆ. ಅವರಿಬ್ಬರು ಅವರ ಹಿನ್ನೆಲೆಯ ಬಗ್ಗೆ ಹೇಳಿದ್ದಾರೆ. ಅಶ್ಲೀಲ ಪದ ಬಳಕೆ. ಬಟ್ ಈಗ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ರಾಜೀನಾಮೆ ಪತ್ರದಲ್ಲಿ ಹೇಳಿರುವಂಥದ್ದೇನು ಅಂತ ಹೇಳಿದ್ರೆ ಸ್ಪೀಕರ್ ಅವರಿಗೆ, ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ವೇಳೆ ರಾಜೀನಾಮೆ ಕೊಟ್ಟರೆ
ಆ ರಾಜೀನಾಮೆಯನ್ನ ಅಂಗೀಕರಿಸಿದ ಬಳಿಕ ನನ್ನ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತೇಳಿ. ಸೊ ಈ ಎಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ವಿಜಯಪುರದಿಂದ ಗುರುರಾಜ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ಏನೀಗ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಾಯ್ತು. ಈಗ ಬಸವನ ಬಾಗೇವಾಡಿ ಕ್ಷೇತ್ರ ಅಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಈಗ ಯತ್ನಾಳ್ ಅವರ ನಡೆ ಏನು ಸರ್? ಈಗ ಶುಕ್ರವಾರದ ಗಡುವು ಕೊಟ್ಟಿದ್ರು, ಈಗ ಕೊಟ್ಟರು. ಏನಿದೆ ಇನ್ಪುಟ್ ಏನಿದೆ ಸರ್? ಒಂದು ಮೂಲದ ಪ್ರಕಾರ ಈಗಾಗಲೇ ಏನು ಸಚಿವ ಶಿವಾನಂದ ಪಾಟೀಲ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಈಗ ಅವರು ರಾಜೀನಾಮೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ಕಂಡ ಹಿನ್ನೆಲೆಯಲ್ಲಿ ಈಗ ಇನ್ನೊಂದು ಮೂಲಗಳ ಪ್ರಕಾರ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಮಂಗಳೂರತ್ತ ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಸ್ಪೀಕರ್ ಅಲ್ಲಿ ಇರೋದ್ರಿಂದ ಮಂಗಳೂರತ್ತ ಪ್ರಯಾಣ ಬೆಳೆಸಿ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಅವರ ಒಂದು ಆಪ್ತ ಏನು ಅಂದ್ರೆ ಅವರ ಒಂದು ಆಪ್ತ ವಲಯದಲ್ಲಿ ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಮಾತು. ಜೊತೆಗೆ ಅವರ ಏನು ಸಾಮಾಜಿಕ ಜಾಲತಾಣ ಪುಟಗಳಲ್ಲಿ ಕೂಡ ಈಗ ಅವರು ಬೆಂಗಳೂರಿನತ್ತ ಹೋಗ್ತಾ ಇರೋದನ್ನು ಕೂಡ ಅವರ ಕಾರ್ಯಕರ್ತರು ಅವರ ಅಭಿಮಾನಿಗಳು ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೊಂದು ದೊಡ್ಡ ಜಿಲ್ಲಾ ರಾಜಕಾರಣದಲ್ಲಿ ಆಗ್ಲಿ ಅಥವಾ ಏನು ದೊಡ್ಡ ರಾಜ್ಯ ರಾಜಕಾರಣದಾಗ್ಲಿ ದೇಶದಲ್ಲಿ ಒಂದು ಪ್ರಥಮ ಪ್ರಕರಣ ಅನ್ಬಹುದು. ಒಬ್ರಿಗೊಬ್ರು ಒಂದೇ ಸಮುದಾಯದ ಶಾಸಕರು ಪರಸ್ಪರ ಚಾಲೆಂಜ್ ಹಾಕಿ ಪರಸ್ಪರ ಈ ರೀತಿಯಾಗಿ ರಾಜೀನಾಮೆ ನೀ ಕೊಡು ನಾ ಕೊಡು ತಾಕತ್ತು ದಮ್ಮು ಜೊತೆಗೆ ಅಪ್ಪನಿಗೆ ಹುಟ್ಟಿದೆ ಅನ್ನುವಂಥ ಕೆಲವೊಂದು ಶಬ್ದಗಳ ಬಳಕೆ. ಇದು ಬಸವನಗೌಡ ಪಾಟೀಲ್ ಯತ್ನಾಳರು ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಸಾಕಷ್ಟು ಜನರಿಗೆ ಮಾತನಾಡಿದ್ದಾರೆ. ಜೊತೆಗೆ ಅವರು ಏನು ಬಸವಣ್ಣವರ ನಾಡಿನಲ್ಲಿ ಲಿಂಗಾಯತರಾಗಿದ್ದುಕೊಂಡು ಸನಾತನ ಪರಂಪರೆಯನ್ನ ಸನಾತನ ಒಂದು ಹಿಂದುತ್ವವನ್ನ ಅವರು ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಉಳಿದವರಿಗೂ ಕೂಡ ನೀವು ಅದನ್ನೇ ಮಾಡಿ ಅಂತ ಹೇಳ್ತಾರೆ. ನೀವು ಸನಾತನ ಇದನ್ನ ಮಾಡಿ ಇಲ್ದಿದ್ರೆ ನೀವು ಬೇರೆ ಯಾರಿಗೂ ಹುಟ್ಟಿದ್ದವರು ಅನ್ನೋ ತರ ಮಾತಾಡ್ತಾರೆ. ಇದು ಬಸವಣ್ಣನ ನಾಡು. ಇಲ್ಲಿ ಜಾತಿ ಸಮುದಾಯ ಬಸವಣ್ಣವರಾಗ್ಲಿ ಯಾವುದೇ ರೀತಿಯ ಇರತಕ್ಕಂತ ಇಂಥ ಒಂದು ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಜೊತೆಗೆ ಎಲ್ಲಾ ಬಾಂಧವರು ಕೂಡ ಗುರುರಾಜ್ ಅವರೇ, ಇನ್ ಕೇಸ್ ಈಗ ಶಿವಾನಂದ್ ಪಾಟೀಲ್ ಅವರು ಒಂದು ಷರತ್ತು ಹಾಕಿ ರಾಜೀನಾಮೆ ಕೊಟ್ಟಿರುವಂಥದ್ದು ಸ್ಪೀಕರ್ಗೆ. ಒಂದು ವೇಳೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟರೆ ವಿಜಯಪುರ ನಗರದಲ್ಲಿ ಯತ್ನಾಳ್ ಗೆಲ್ಲುವ ಸ್ಥಿತಿಯಲ್ಲಿ ಇದ್ದಾರಾ ಸರ್ ಈಗ ಸದ್ಯದ ರಾಜಕೀಯ ಸನ್ನಿವೇಶಕ್ಕೆ? ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡೋದಾದ್ರೆ ಶಿವಾನಂದ ಪಾಟೀಲರನ್ನ ಈ ಭಾಗದ ಜನ ಚಾಣಾಕ್ಷ ರಾಜಕಾರಣಿನೇ ಅಂತಾರೆ. ಅವರನ್ನ ಎರಡನೇ ಬಂಗಾರಪ್ಪ ಕೂಡ ಅಂತ ಇದ್ರು. ಯಾಕೆಂತಂದ್ರೆ ಅವರು ಹಿಂದೂ ಸಾಕಷ್ಟು ಪಾರ್ಟಿಯನ್ನು ಬದಲಾಯಿಸಿದ್ದಾರೆ, ಕ್ಷೇತ್ರಗಳನ್ನು ಕೂಡ ಬದಲಾಯಿಸಿದ್ದಾರೆ. ಜನತಾ ಪರಿವಾರದ ಮೂಲಕ ಬಂದಂತ ಶಿವಾನಂದ ಪಾಟೀಲ್ ನಂತರ ಮತ್ತೆ ಬಿಜೆಪಿ ಹೋದ್ರು. ಬಿಜೆಪಿಯಿಂದ ಈಗ ಪ್ರಸ್ತುತವಾಗಿ ಕಾಂಗ್ರೆಸ್ ನಲ್ಲಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ತಿಕೋಟವನ್ನ ಏನು ಎಂ ಬಿ ಪಾಟೀಲ್ ಪ್ರತಿನಿಧಿಸಿರ್ತಕ್ಕಂಥ ಬಬಲೇಶ್ವರ ಒಳಗೊಂಡಿರ್ತಕ್ಕಂಥ ತಿಕೋಟ ಕ್ಷೇತ್ರವನ್ನ ಪ್ರತಿನಿಧಿಸ್ತಿದ್ರು. ಅದಾದ ನಂತರ ರಾಜಕೀಯ ಬೆಳವಣಿಗೆಯಲ್ಲಿ ತಿಕೋಟ ಹೋಗಿ ಬಬಲೇಶ್ವರ ಮತಕ್ಷೇತ್ರ ಆ ಕಡೆ ಬಾಗೇವಾಡಿ ಮತಕ್ಷೇತ್ರ ಆಯ್ತು. ಆ ಹಿನ್ನೆಲೆಯಲ್ಲಿ ಬಾಗೇವಾಡಿ ಮತಕ್ಷೇತ್ರಕ್ಕೆ ವಲಸೆ ಹೋಗಿ ಅಲ್ಲಿಯೂ ಕೂಡ ಶಿವಾನಂದ ಪಾಟೀಲ್ ಗೆದ್ರು. ಈ ಹಿನ್ನೆಲೆಯಲ್ಲಿ ಮತ್ತು ಜೊತೆಗೆ ಬಿಜಾಪುರದಲ್ಲಿ ಅವರು ಏನು ಮೊದಲೇ ಮುನ್ಸಿಪಾಲಿಟಿ ನಗರಸಭೆ ಸದಸ್ಯರು ಹಿಡ್ಕೊಂಡು ನಗರಸಭೆ ಅಧ್ಯಕ್ಷರು ಹಿಡ್ಕೊಂಡು ಸಾಕಷ್ಟು ಇಲ್ಲಿಯೂ ಕೂಡ ಅವರು ಗೆಲ್ಲುವಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಜೊತೆಗೆ ಅವರು ಎಲ್ಲ ಸಮುದಾಯಗಳ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ಮುಸ್ಲಿಂ ಸಮುದಾಯ ಆಗಿರ್ಬೋದು ಅಥವಾ ದಲಿತ ಸಮುದಾಯ ಆಗಿರ್ಬೋದು ಅಥವಾ ಹಿಂದುಳಿದವರಾಗಿರ್ಬೋದು, ಇದೆಲ್ಲದೂ ಜೊತೆಗೆ ಅವ್ರಿಗೆ ಪ್ಲಸ್ ಆಗುವುದು ಅಂದ್ರೆ ಕಾಂಗ್ರೆಸ್. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಕೇವಲ ನಂಬ್ಕೊಂಡಿರೋದು ಹಿಂದುತ್ವ, ಉಗ್ರ ಹಿಂದುತ್ವ ನಮಗೆ ಹಿಂದೂಗಷ್ಟೇ ಮತ ಹಾಕಿ ಅಂತ. ಅಂದ್ರೆ ಅವ್ರು ಮುಸ್ಲಿಮರ ಓಟುಗಳು ಬೇಕಾಗಿಲ್ಲ. ಇಲ್ಲಿ ಗಮನಿಸಬೇಕಾಗಿದ ಅಂಶ ಏನಂತಂದ್ರೆ ವಿಜಯಪುರದಲ್ಲಿ ಮುಸ್ಲಿಮ್ದು ಓಟ್ ಎಷ್ಟಿದಾವೆ, ಇಲ್ಲಿ ಹಿಂದೂಗಳ ಓಟು ಕೂಡ ಅಷ್ಟೇ ಇದಾವೆ. ಜೊತೆಗೆ ಒಂದಿಷ್ಟು ಹಿಂದೂಗಳ ಓಟು ಜಾಸ್ತಿ ಆಗ್ತವೆ. ಈ ಹಿನ್ನೆಲೆಯಲ್ಲಿ ಒಕ್ಕಟ್ಟಾಗಿ ಮುಸ್ಲಿಮರು ಶಿವಾನಂದ ಪಾಟೀಲ್ ಪರ ನಿಂತ್ರೆ, ಜೊತೆಗೆ ಕಾಂಗ್ರೆಸ್ನ ಮತಗಳು, ಜೊತೆಗೆ ಪಾರಂಪರಿಕವಾಗಿ ಬಂದಿರತಕ್ಕಂತ ಅಹಿಂದ ವರ್ಗದ ಮತಗಳು ಕ್ರೋಢೀಕರಣವಾದರೆ ಬಹುತೇಕ ಶಿವಾನಂದ ಪಾಟೀಲ್ ಗೆಲುವು ನಿಶ್ಚಿತ ಅಂತ ಹೇಳಾಗ್ತಾ ಇದೆ. ಜೊತೆಗೆ ಬಸವನಗೌಡ ಪಾಟೀಲಲ್ಲಿ ಪಕ್ಷದಲ್ಲಾಗ್ಲಿ ಈಗಾಗಲೇ ಅವರನ್ನ ಪಕ್ಷ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಟ್ಟರ್ ಬಿಜೆಪಿ ಕಾರ್ಯಕರ್ತರು ಏನು ಪಕ್ಷದ ಜೊತೆ ಗುರುತಿಸಿಕೊಂಡಿದ್ದಾರೆ, ಜಿಲ್ಲಾ ಬಿಜೆಪಿ ಘಟಕ ಆಗಿರ್ಬೋದು, ಸಂಸದರಾಗಿರ್ಬೋದು, ಸಂಸದರ ಒಂದು ವ್ಯಾಪ್ತಿ ಆಗಿರ್ಬೋದು, ಜೊತೆಗೆ ಈ ಹಿಂದೆ ಮಾಜಿ ಸಚಿವ ಅಪ್ಪ ಪಠಾಣ್ ಶೆಟ್ಟಿ ಕೂಡ ಅವರು ಯಾವುದೇ ಕಾರಣಕ್ಕೂ ಟಿಕೆಟ್ ಸಿಗದಿದ್ರು ಕೂಡ ಅವರು ಪಕ್ಷವನ್ನ ಬಿಡಲಿಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯನಾಗಿರ್ತಕ್ಕಂಥ ಉಮೇಶ್ ವಂದಾಲ್ ಅವರಲ್ಲಿ ಕೂಡ ದಲಿತ ಸಮುದಾಯದ ಒಂದು ಜನ ಅವ್ರಿಗೆ ಇದು ಮತ ಕೊಡ್ತಾ ಇದ್ರೆ. ಅದ್ರ ಜೊತೆಗೆ ಶಿವಸೇನೆ ಪಕ್ಷದ ಕೆಲವು ಮರಾಠ ಸಮುದಾಯ ಕೂಡ ಅವ್ರ ವಿರುದ್ಧ ಇದೆ. ಕೆಲವು ಎಲ್ಲಾ ಹಿಂದೂಗಳು ಕೂಡ ಬಸವನಗೌಡ ಪಾಟೀಲ್ ಜೊತೆಯಲ್ಲಿ ಬರ್ತಾರೆ ಅನ್ನೋದು ಬಹಳ ಕಷ್ಟ. ಯಾಕಂತಂದ್ರೆ ಹಿಂದೂಗಳಲ್ಲಿ ಸಾಕಷ್ಟು ಅದರಲ್ಲೂ ಕೂಡ ಇದು ಬಸವಣ್ಣನವರ ನಾಡು.
ಇಲ್ಲಿ ಹಿಂದೂ ಲಿಂಗಾಯತ್ ಮುಸ್ಲಿಂ ಭೇದ ಯಾವುದೇ ರೀತಿ ಇರ್ತಕ್ಕಂಥ ಭೇದ ಭಾವ ಇಲ್ಲದು. ಶರಣರ ನಾಡು, ಸೂಫಿಗಳ ನಾಡು. ಸೂಫಿನೂ ಅಷ್ಟೇ ಇದ್ದಾರೆ, ಶರಣರು ಅಷ್ಟೇ ಆಗಿ ಹೋಗಿದ್ದಾರೆ, ಸಮಾಜಕ್ಕೆ ಒಳ್ಳೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವತ್ತೂ ಕೂಡ ಬಸವನಗೌಡ ಪಾಟೀಲ್ ಅವರು ಮುಸ್ಲಿಂ ಸಮುದಾಯವನ್ನ ಅವರು ಬಹಿರಂಗವಾಗಿ ಹೇಳ್ತಾರೆ, ನಿಮ್ಮ ಮತಗಳು ನಮಗೆ ಬೇಕಾಗಿಲ್ಲ, ನೀವು ನಮ್ಮ ಹತ್ತಿರ ಸುಳಿಯಬೇಡಿ, ಬಹಿರಂಗವಾಗಿ ಹೇಳ್ತಾರೆ. ಸೊ ಅವ್ರು ಯಾರು ಕೂಡ ಇವರಿಗೆ ಮತ ಹಾಕೋದಿಲ್ಲ ಅಂತ ಕನ್ಫರ್ಮ್. ಜೊತೆಗೆ ಈ ಕಡೆ ಹಿಂದೂ ಅಂದ್ರೆ ನೀವು ಕಟ್ಟರ ಹಿಂದುತ್ವ ಅಂತ ಅನ್ನೋರು ಕೂಡ ಬಹಳಷ್ಟು ಕಡಿಮೆ ಇದ್ದಾರೆ. ಯಾಕಂತಂದ್ರೆ ಇದು ಮಂಗಳೂರು ಕರಾವಳಿ ಭಾಗದ ಜಿಲ್ಲೆ ಅಲ್ಲ, ಮಂಗಳೂರು ಕರಾವಳಿ ಭಾಗದಲ್ಲಿರ್ತಕ್ಕಂಥ ಹಿಂದುತ್ವದ ಒಂದು ಅದನ್ನೇ ಅಸ್ತ್ರವಾಗಿ ನೋಡ್ಕೊಂಡು ಬಂದ ಗೆದ್ದು ಬರ್ಬೋದು. ಆದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಹಂಗಾಗೋದು ಕಷ್ಟ. ಯಾಕಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಮುಸ್ಲಿಮರು ಅಷ್ಟೇ ಇದ್ದಾರೆ, ಹಿಂದುಳಿದವರು ಅಷ್ಟೇ ಇದ್ದಾರೆ. ಜೊತೆಗೆ ಜಾತಿ ರಾಜಕಾರಣ ಇಲ್ಲಿ ಕೆಲಸ ಮಾಡುತ್ತೆ. ಇಬ್ರು ಕೂಡ ಒಂದೇ ಸಮುದಾಯಕ್ಕೆ ಸೇರಿದವರು, ಪಂಚಮಸಾಲಿ ಸಮಾಜಕ್ಕೆ ಸೇರಿದವರು. ಈ ಹಿನ್ನೆಲೆಯಲ್ಲಿ ಮತ್ತೆ ಕಳೆದ ಚುನಾವಣೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಏನು ಶಿವಾನಂದ ಪಾಟೀಲ್ ಸಹೋದರ ವಿಜಯ್ ಕುಮಾರ್ ಪಾಟೀಲ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಆ ಸ್ಪರ್ಧೆ ಮಾಡಿದಾಗಲೂ ಕೂಡ ಯತ್ನಾಳ್ ಅವರು ಅಲ್ಲಿ ಕೇವಲ ಕಾಟಾಚಾರಕ್ಕೆ ಹೋಗಿ ಪ್ರಚಾರ ಮಾಡಿ ಬಂದರು. ಅಲ್ಲಿ ಅವರು ವಿಜಯ್ ಕುಮಾರ್ ಪಾಟೀಲ್ ಅವರು ಸೋತು ಅವರು ಗುರುರಾಜ್ ಅವರೇ ಹೇಳಿ. ಗುರುರಾಜ್ ಅವರೇ, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಡ್ ವಿಶ್ಲೇಷಣೆಗೋಸ್ಕರ. ಸದ್ಯದ ಪರಿಸ್ಥಿತಿ ಏನಿದೆ ವಿಜಯಪುರ ಜೊತೆಗೆ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಏನಿದೆ ಸದ್ಯದ ರಾಜಕೀಯ ಸನ್ನಿವೇಶ ಏನಾಗಬಹುದು ಇನ್ ಕೇಸ್ ಇಬ್ಬರ ರಾಜೀನಾಮೆ ಕೂಡ ಅಂಗೀಕಾರ ಆದರೆ ಎನ್ನುವಂಥ ಅಂಶವನ್ನ ನಮ್ಮ ಪ್ರತಿನಿಧಿ ಗುರುರಾಜ್ ಅವರು ವಿವರವಾಗಿ ಹೇಳ್ತಾ ಇದ್ರು. ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜಂಡ ಕೊಟ್ಟಿರುವಂತಹ ಚಾಲೆಂಜ್ ಏನು? ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ್ ಹಚ್ಚಡದ, ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ಸೊ ಶಿವಾನಂದ್ ಪಾಟೀಲ್ ಅವರ ಬಗ್ಗೆ ತೀರಾ ಅಶ್ಲೀಲವಾಗಿ ಮಾತಾಡಿದ್ದಾರೆ ಯತ್ನಾಳ್ ಅವರು. ನಾಟ್ ಎ ಗುಡ್ ಟೇಸ್ಟ್ ಕಮೆಂಟ್ನ, ಒಳ್ಳೆಯ ಟೇಸ್ಟ್ನ ಕಮೆಂಟ್ ಅಲ್ಲ ಇವೆಲ್ಲವೂ ಕೂಡ. ಆಮೇಲೆ ಯತ್ನಾಳ್ ಅವರು ಈ ಥರನೇ ಮಾತಾಡ್ಕೊಂಡು ಹೋದರೆ ಬಹುಶಃ ಮುಂದೊಂದು ದಿನ ಇದೇ ಇವರಿಗೆ ಬ್ಯಾಕ್ ಫೈರ್ ಆಗುವಂಥ ಸಾಧ್ಯತೆ ಇದೆ. ಸೊ ಯತ್ನಾಳ್ ಅವರು ಶಿವಾನಂದ್ ಪಾಟೀಲ್ ಅವರಿಗೆ ಏನು ಸವಾಲನ್ನು ಹಾಕಿದ್ರು, ಶಿವಾನಂದ್ ಪಾಟೀಲ್ ಯಾಕೆ ಇವತ್ತು ರಾಜೀನಾಮೆ ಕೊಡುವಂಥ ಒಂದು ಕೌಂಟರ್ ಅಟ್ಯಾಕನ್ನು ಮಾಡಿದ್ರು ಅಂಥೇಳಿ ಕೇಳೋಣ. ಯತ್ನಾಳ್ ಅವರ ಬೈಟ್ ಕೇಳೋಣ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ್ ಹಚ್ಚಡದ, ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ಇದನ್ನು ಮಾಧ್ಯಮದವ್ರು ಹೇಳ್ರಿ, ಹಚ್ಚಡದು. ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು. ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತ ತೊಗೊಂಡವ್ರು ನೀವು ಹಚ್ಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ನಾವು ಅದಲ್ಲ, ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಾಡಿಕೊಟ್ಟು ಬರ್ತೀನಿ. ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ. ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜಂಡ ತೊಗೊಂಡು ಆರಿಸಿ ಬರ್ತೀನಿ. ಚುನಾವಣೆ ನನಗೆ ಕೇಳ್ಯಾರಲ್ಲ ಚಾಲೆಂಜು, ನಾ ಏನು ಆ ಪಂಥವನ್ನು ಕೊಟ್ಟಾರೆ ಅವರು. ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ. ಅವು ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ. ಎದಕ್ಕೆ? ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ. ಹಾಂ, ಇವನಿಗಂತೂ ಕೊಡೋದಿಲ್ಲ. ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನೂ ಸಿಗಲ್ಲಾಗೈತೆ ಬಾಗೇವಾಡ್ಯಾಗ. ಇಲ್ಲಿ ಬಿಜಾಪುರನಾಗ ಏನು ಸಿಗೋದಿಲ್ಲ. ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ, ನಿನಗೆ ಸಾಬ್ರು ಓಟ್ ಹಾಕೋದಿಲ್ಲ. ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರಕ್ಕೆ ನಿಂತೆ ತಿಳ್ಕೊರಿ. ಶಿವಾನಂದ್ ಹಚ್ಚಡದ, ಸಾರಿ ಪಾಟೀಲಲ್ಲಿ ಶಿವಾನಂದ್ ಹಚ್ಚಡದ, ನಾನು ಬಿಜಾಪುರಕ್ಕೆ ನಿಂತೆ ತಿಳ್ಕೊರಿ. ಹಿಂದೂಗಳು ನನಗೆ ಹಾಕ್ತಾರೆ, ಮುಸಲ್ಮಾನ್ರು ಏನು ಮಾಡ್ತಾರೆ ಗುರ್ತದನ್ನ ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ನಿಂದಿರ್ಸ್ತಾರೆ. ಈ ಹಚ್ಚಡದಾಗ ಯಾಕೆ ಹಾಕ್ತಾರೆ ರೀ? ಅವ ಯಾವ ಮಗ ಹುನ್ಗುಂತ ನಾವು ಬರ್ತೀನಂತನ್ನ, ಬಾರಪ್ಪ ಮಗನೇ, ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾ, ಮತ್ತೊಬ್ಬರ ಅಪ್ಪನ ಕೇಳ್ತಿಯಲ್ಲ ಮಗನೇ. ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿಯನು. ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ. ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ. ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದು ಬೊಮ್ಮಾಯಿ ಬಳಿ ಎಷ್ಟು ತೊಗೊಂಡು ಬಂದು. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಎಷ್ಟು ರೊಕ್ಕ ತಂದು ತಿಂದಿ ನೀನು. ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ. ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ. ನನ್ನ ಬಗ್ಗೆ ಏನು ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ. ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ. ಅವ ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನೀವೇನು ಇವ್ರಪ್ಪನಂಗೆ ಬೈಲಾಕ ನನ್ನ ಬಳಿ ಶಬ್ದಕೋಶ ಭಾಳ ಐತಿ.
ಇನ್ನು ಮ್ಯಾಗ ಇವರಿಬ್ಬರು ಮಕ್ಳು ಏನಾರು ನಿಂದಿರ್ತೀನಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನಿಂದ್ರಿ, ಇಲ್ಲಿ 1 ವಾರ ನಂತರ ನಾ ಡಿಕ್ಲೇರ್ ಮಾಡ್ತೀನಿ ಇವರಿಬ್ಬರು ಅಪ್ಪಗೆ ಹುಟ್ಟಿಲ್ಲ. ಆಯಿತಾ? ಈ ಪಂಥವನ್ನವನಿಗೆ ಅವ್ರು ಕೇಳ್ತೀರಾ ನೀವು? ಶಿವಾನಂದ ಹಚ್ಚಡದತ್ತೆ ಹೇಳ್ತೀರಿ ನಿಮ್ಮ ಮೀಡಿಯಾದಾಗ? ಹೇಳಬೇಕಾಗ್ತದೆ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ ಹಚ್ಚಡೋದು, ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ಇದನ್ನು ಮಾಧ್ಯಮದವ್ರು ಹೇಳ್ರಿ, ಹಚ್ಚಡೋದು. ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು. ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತೆ ತೊಗೊಂಡವ್ರು ಹಚ್ಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ನಾವು ಅದನ್ನು ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ 1 ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು 2 ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ. ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ 1 ವಾರ ರಾಜೀನಾಮೆ ಕೊಡಿ. ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜೆಂಡಾ ತೊಗೊಂಡು ಆರಿಸಿ ಬರ್ತೀನಿ. ಚುನಾವಣೆ ನನಗೆ ಕೇಳ್ಯಾರಲ್ಲ ಚಾಲೆಂಜು, ನಾ ಏನು ಆ ಪಂಥವನ್ನು ಕೊಟ್ಟಾರೆ ಅವರು. ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ. ಅವು ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ. ಎದಕ್ಕೆ? ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ. ಹಾಂ, ಇವನಿಗಂತೂ ಕೊಡೋದಿಲ್ಲ. ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಅಲ್ಲಿ ಏನೂ ಸಿಗಲ್ಲಾಗೈತೆ ಬಾಗೇವಾಡಿಯಾಗ. ಇಲ್ಲಿ ಬಿಜಾಪುರನಾಗ ಏನು ಸಿಗೋದಿಲ್ಲ. ಇಲ್ಲಿ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ, ನಿನಗೆ ಸಾಬರು ಓಟ್ ಹಾಕೋದಿಲ್ಲ. ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರಕ್ಕೆ ನಿಂತೆ ತಿಳ್ಕೊರಿ. ಶಿವಾನಂದ ಹಚ್ಚಡೋದ, ಸಾರಿ ಪಾಟೀಲಲ್ಲಿ ಶಿವಾನಂದ ಹಚ್ಚಡೋದ, ನಾನು ಬಿಜಾಪುರಕ್ಕೆ ನಿಂತೆ ತಿಳ್ಕೊರಿ. ಹಿಂದೂಗಳು ನನಗೆ ಹಾಕ್ತಾರೆ, ಮುಸಲ್ಮಾನ್ರು ಏನು ಮಾಡ್ತಾರೆ ಗುರ್ತದನ್ನ ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ನಿಂದಿರ್ಸ್ತಾರೆ. ಈ ಹಚ್ಚಡೋದಾಗ ಯಾಕೆ ಹಾಕ್ತಾರೆ ರೀ? ಅವ ಯಾವ ಮಗ ಹುನ್ಗುಂತ ನಾವು ಬರ್ತೀನಿ ತನ್ನ ಬಾರಪ್ಪ ಮಗನೇ, ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾ, ಮತ್ತೊಬ್ಬರ ಅಪ್ಪನ ಕೇಳ್ತಿಯಲ್ಲ ಮಗನೇ. ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿಯನು. ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ. ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ. ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದು ಬೊಮ್ಮಾಯಿ ಬಳಿ ಎಷ್ಟು ತೊಗೊಂಡು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಎಷ್ಟು ರೊಕ್ಕ ತಂದು ತಿಂದಿ ನೀನು. ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ. ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ. ನನ್ನ ಬಗ್ಗೆ ಏನು ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ. ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ. ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನೀವೇನು ಇವ್ರಪ್ಪನಂಗೆ ಬೈಲಾಕ ನನ್ನ ಬಳಿ ಶಬ್ದಕೋಶ ಭಾಳ ಐತಿ. ಇನ್ನು ಮ್ಯಾಗ ಇವರಿಬ್ಬರು ಮಕ್ಳು ಏನಾರು ನಿಂದಿರ್ತೀನಿ ಮಾಪ. ಸೊ ಇದು ಯತ್ನಾಳ್ ಅವರ ಸ್ಟೇಟ್ಮೆಂಟು. ತಿಂಡಿ ಅಂದರೆ ಏನು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕೆರತ ಅಂಥೇಳಿ. ಏನಕ್ಕೆ ಅಂತ, ಉಸಾಬರಿ ಏನಕ್ಕೆ ನಿನಗೆ ಅಂತ, ವಿಜಯಪುರದ ಉಸಾಬರಿ ಏನಕ್ಕೆ, ನಾನೇ ಬರ್ತೀನಿ ಅಲ್ಲಿಗೆ ಅಂಥೇಳಿ ಯತ್ನಾಳ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಮೊನ್ನೆ ಇದು ಮಾಡಿದಂತಹ ಸವಾಲು. ಇದಕ್ಕೆ ಈಗ ಶಿವಾನಂದ ಪಾಟೀಲ್, ವಿಜಯಪುರದ ನಮ್ಮ ಪ್ರತಿನಿಧಿ ಈಗ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಯತ್ನಾಳ್ ಅವರು ಕೂಡ ಇವತ್ತೇನೋ ಮಂಗಳೂರಲ್ಲಿ ಸ್ಪೀಕರ್ ಅವರನ್ನು ಭೇಟಿಯಾಗಿ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ಕೊಟ್ಟರೆ ದೆನ್ ಅಖಾಡ ಸಿದ್ಧ ಆಗುತ್ತೆ ಬಸವನ ಬಾಗೇವಾಡಿ ಮತ್ತು ವಿಜಯಪುರದ 2 ಕಡೆಗಳಲ್ಲಿ. ಬಟ್ ಯತ್ನಾಳ್ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ ಪಕ್ಷೇತರರಾಗಿ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಪಕ್ಷದಿಂದ. BJP ಅವರು ಟಿಕೆಟ್ ಕೊಡಲ್ಲ. ಸೊ ಅದೊಂದು ಎಕ್ಸ್ಟ್ರಾ ಕಾಯಿನನ್ನು ಯತ್ನಾಳ್ ಅವರು ಇಟ್ಕೊಂಡಿದ್ದಾರೆ.